ಇದು ಇಷ್ಟೇ ಹಿಡಿನ ಅವ್ರಿಗೆ ಮ್ಯಾಗಿನ ಬರಂಗ ಹಿಡಿ ಅಜ್ಜರ ಇದು ರೀ ಮೊದಲ ನೀವು ದಂದರ್ಗಿಯಿಂದ ಬಂದ್ರಿ ಇಲ್ಲಿ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಬಂದಿರಿ ನೀವು ಗೌರ್ಮೆಂಟ್ ದವಾಖಾನಿಗೆ. ಹೌದು. ನಿಮ್ಗೆ ಅವ್ರು ಏನಂದಿದ್ರಿ ಡಾಕ್ಟರ್ ತೋರ್ಸೋಣ? ಚೆಕ್ ಮಾಡಿ ಎಲ್ಲ ಹೊರಗೆ ತಗೋತಂದ್ರಿ. ಏನ್ ತೋರ್ಸಕ್ ಬಂದಿದ್ರಿ ನೀವು? ಕಣ್ಣು ತೋರ್ಸಕ್ ಬಂದನ್ರಿ. ಕಣ್ ತೋರ್ಸೋಕ್ ಬಂದಿದ್ರಿ. ಮತ್ತೆ ಅವ್ರು ಏನಂದ್ರಿ ಡಾಕ್ಟರ್ ಫಸ್ಟಿಗೆ ಕೇಳಕ್ ಹೋಗೋಣ? ಚೆಕ್ ಮಾಡಿದ್ರು ಚೆಕ್ ಮಾಡಿ ಹೊರಗೆ ಬರ್ದು ಕೊಡ್ತಾನೆ ತಗೋ ಹೋಗುತ್ತೆ ಅಂದ್ರಿ. ನಿಮ್ಮ ಊರ್ರಿ? ದಂದ್ರಿಗೆ ದಂದೂರಿಗೆ ಎಲ್ಲಿ ಬರ್ತದ್ರಿ? ಇಲ್ಲಿ ತಿಕೋಟ ತಾಲೂಕದಾಗ ತೆಲಗಿನ ಬಜೆ ಬರ್ತದ್ರಿ. ತಿಕೇಶಿಂದಾಪುರ ಅಂತಾಕ್ರಿ. ವಿಜಯಪುರ ಜಿಲ್ಲಾ ತಿಕೋಟ ತಾಲೂಕು ರೀ. ಹ್ಞೂ ರೀ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಎಂ.ಬಿ. ಪಾಟೀಲ್ ಸಾಹೇಬರು ಮತಕ್ಷೇತ್ರ ರೀ. ಹೌದ್ರಿ. ಏನ್ ಮಾಡ್ತೀರಿ ನೀವು? ಒಕ್ಕಲ್ತನ ಮಾಡ್ತೇವ್ರಿ. ಒಕ್ಕಲ್ತನ ರೈತರಿದ್ದೀರಿ. ರೈತರ ಅಲ್ಲಿಂದ ಇಲ್ಲಿ ಇವತ್ತು ಕಣ್ಣು ತೋರ್ಸಾಕ್ ಬಂದಿರಿ ನೀವು. ಕಣ್ಣು ತೋರ್ಸಾಕ್ ಬಂದ್ರಿ ಏನಂದ್ರಿ ಅವ್ರು? ಏನಂತಾರೆ ಚೆಕ್ ಮಾಡ್ತಾರ್ರಿ. ಚೆಕ್ ಮಾಡ್ಸಿ ಬರ್ದು ಕೊಟ್ಟು ಬಿಟ್ರಿ ಹೊರಗೆ ತೋರ್ಸೋಗಿ ಹೋಗ್ತಾರೆ. ಮತ್ತ ಚಸ್ಮಾದು ಕೊಡ್ಲಿಲ್ರಿ? ಚಸ್ಮಾ ಕೊಡ್ಲಿಲ್ರಿ. ಚಸ್ಮಾ ಕೇಳೇನ್ರಿ ಹೊರಗೆ ತಗೋಬೇಕಂತಂದ್ರು. ಹೊರಗೆ ತಗೊಂಡ್ರಿ. ಎಣ್ಣೆ ಕೊಡ್ತಾರೆ ಹೋಗಂದ್ರು. ಎಣ್ಣೆ ತಗೊಂಡ್ರಿ ಹೊರಗೆ ತಗೋಬೇಕಿಲ್ಲ ತಂದ್ಬಿಟ್ರು ಅವರು. ಆಮೇಲೆ ಔಷಧ ಅದು ಏನ್ ಬರ್ದು ಕೊಟ್ಟಾರ್ರಿ? ಔಷಧ ಇದು ಬಟ್ಟ ಕೊಟ್ಟಾರಲ್ರಿ. ಟ್ಯೂಬ್ ಬರ್ದು ಕೊಟ್ಟಿದ್ರಿ. ಟ್ಯೂಬ್ ಬರ್ದು ಕೊಟ್ಟಿದ್ರೆ ಇಲ್ಲಂದ್ರಿ ಮೊದಲ ಟ್ಯೂಬ್ನು ಇಲ್ಲಂದ್ರಿ. ಇಲ್ಲಂದ್ರಿ. ನಾನು ಇವತ್ತು ನಮ್ಮ ಶಿವಣ್ಣ ಅಂತ ಹೇಳಿ ಬೇಸಿಂದ ಭೇಟಿ ಆದ್ರು ನಮಗೆ ದೋಸ್ತರವರು. ಹ್ಞೂ ಬರೀ ಕಕ್ಕ ಅಂತ ಹೇಳಿ ಕರ್ಕೊಂಡು ಹೋಗಿಸಿಂದ ಇವು ಎಲ್ಲ ಇಸ್ಕೊಟ್ರು. ಹ್ಞೂ ಅದಕ್ಕೆ ನಾನು ಇವತ್ತು ಒಂದು ನಿಮಿಷ ಕರೆಕ್ಟ್. ನಮಸ್ಕಾರ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ಸಾರ್ವಜನಿಕರಿಗೆ ಹಳ್ಳಿದಿಂದ ಎಲ್ಲರೂ ರೈತರಾಗಿರ್ಬೋದು, ಎಲ್ಲ ಬಡವರಾಗಿರ್ಬೋದು, ವಿಜಯಪುರ ಜಿಲ್ಲಾ ಸುತ್ತಮುತ್ತಲಿಂದ ರೈತರು ಸಾಕಷ್ಟು ರೈತರು ಬಂದಿರ್ತಾರೆ ಇಲ್ಲಿ. ಯಾಕಪ್ಪ ಅಂತಂದ್ರೆ ನೋಡ್ರಿ, ದುಡ್ಡಿದ್ದವ್ರು ಯಾರೂ ಬರೋಲ್ಲ, ಸರ್ಕಾರ ದವಾಖಾನಿಗೆ ಬರೋರು ಎಲ್ಲರೂ ಬಡವರು, ಆಮೇಲೆ ಮಧ್ಯಮ ವರ್ಗದವ್ರು ಬಂದಿರ್ತಾರೆ. ಅದು ಉದ್ದೇಶ ವಿಡಿಯೋ ಮಾಡೋದು ಏನಂತಂದ್ರೆ ಇವತ್ತಿಲ್ಲಿ ದಂದರಿಗಿಂದ ನಮ್ಮ ಅಜ್ಜವ್ರು ಬಂದಿದ್ದರು. ಅವರಿಗೆ ಕಣ್ಣಿಂದ ಅವರು ತೋರಿಸ್ಕೊಂಡ್ರು. ಕಣ್ಣಿಂದ ಸಮಸ್ಯೆ ಇರೋದ್ರಿಂದ ಕಣ್ಣು ತೋರ್ಸೋಕೆ ಅವ್ರು ಬಂದಿದ್ದರು. ಕಣ್ಣು ತೋರ್ಸೋಕೆ ಅವ್ರಿಗೆ ಚಸ್ಮಾ ಬರೆದು ಕೊಟ್ಟಿದ್ರು. ಚಸ್ಮಾ ಮತ್ತೊಂದು ಔಷಧ ಟ್ಯೂಬ್ ಬರೆದು ಕೊಟ್ಟಿದ್ರು. ಟ್ಯೂಬ್ ಬರೆದು ಕೊಟ್ಟ ಮ್ಯಾಗ ನಾವು ನಮ್ಮ ದೋಸ್ತನ ಸಂಬಂಧ ನಾನು ಇಲ್ಲೇ ಬಂದಿದ್ದೆ. ಎಲ್ಲತ್ತಂದ್ರೆ ವಿಜಯಪುರ ನಮ್ಮ ಸರ್ಕಾರ ದವಾಖಾನಿಗೆ ಬಂದಾಗ ಕಕ್ಕಾರು ಹಿಂಗೆ ತಮ್ಮ ಹಿಂಗೆ ಔಷಧ ತೊಗೋತಾನೆ ಯಾಕ್ರಿ ಕಕ್ಕ ಕೊಟ್ಟಿಲ್ಲ ಏನಾಯಿತು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಕಣ್ಣಿಂದು ಚಸ್ಮಾನು ಬರೆದು ಕೊಟ್ಟಾರ್ತಮ್ಮ, ಮತ್ತು ಇಲ್ಲಿ ನಮ್ಮ ಹತ್ರ ಇಲ್ಲ, ಹೊರಗೆ ತಗೋ ಹೋಗಿ ನೀವು ಅಂತ ತಂದರು. ಆಮೇಲೆ ಔಷಧ ಕೇಳಿದೆ. ಔಷಧ ಅದನ್ನು ಒಂದು ಟ್ಯೂಬ್ ಬರೆದು ಕೊಟ್ಟಾರ, ಕಣ್ಣಿಗೆ ಹಾಕೋ ಟ್ಯೂಬ್ ಬರೆದು ಕೊಟ್ಟಾರ. ಅದನ್ನು ಅವರು ಹೊರಗೆ ತಗೋ ಹೋಗತ್ತ ತಂದಿದ್ರು ಅವರಿಗೆ. ನಾನು ಅವಾಗ ಹೋಗಿ ಬರೀ ಕಕ್ಕಾರ ನೋಡೋನು ಯಾಕೆ ಇವ್ರ ಹತ್ರ ಇಲ್ಲ, ಯಾಕೆ ಜನರಿಗೆ ಹೊರಗೆ ತಗೋ ಅಂತ ಹೇಳ್ತಾರೆ ಇವ್ರ ತಂದು ಪ್ರಶ್ನೆ ಮಾಡಿದಾಗ ಹಿರಿಯ ವೈದ್ಯಾಧಿಕಾರಿಗಳಿಗೆ ಮೇಲೆ ರಾಠೋಡ್ ಸರ್ ಅವರಿಗೆ ನಾ ಭೇಟಿಯಾದೆ. ಅವಾಗ ಅವರು ಹೇಳತ್ತಿದ್ರು, ಇಲ್ಲ ಕೆಲವೊಂದಷ್ಟು ಮೆಡಿಷನ್ ಇರೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಫಸ್ಟಿಗೆ. ಅದಾದ್ಮ್ಯಾಗ ಸರ್ಕಾರದಿಂದ ಎಲ್ಲ ಸವಲತ್ತುಗಳು ನಮ್ಮ ಜಿಲ್ಲಾಸ್ಪತ್ರೆಗೆ ಬರ್ತದೆ. ಯಾವುದೇ ರೀತಿಯಿಂದ ಸಾರ್ವಜನಿಕರು ಯಾವುದೇ ರೀತಿಯಾದ ಔಷಧಿಗಳು, ಟ್ಯೂಬ್ಗಳು, ಮಾತ್ರೆಗಳು ಇವು ಯಾರೂ ಹೊರಗೆ ತಗೋಂತ ಏನು ಇವ್ರು ಬರೆದು ಕೊಡ್ತಾರೆ, ನೀವು ರೈಟಿಂಗ್ ಒಳಗೆ ತೊಗೋರಿ. ಯಾಕಂದ್ರೆ ಸರ್ಕಾರದಿಂದ ಇವ್ರಿಗೆ ಸಾಕಷ್ಟು ಅನುದಾನ ಕೊಟ್ಟಿರ್ತದೆ. ಯಾವುದೇ ರೀತಿಯಿಂದ ಹೊರಗೆ ತಗೋ ಹೇಳೋ ಅವಶ್ಯಕತೆ ಇರುವುದಿಲ್ಲ. ಒಂದು ವೇಳೆ ಅವ್ರು ಹೊರಗೆ ತಗೋತಂದ್ರೆ ಅದಕ್ಕೆ ಸಂಪೂರ್ಣ ಎಲ್ಲ ದುಡ್ಡನ್ನು ಇವರೇ ಭರಿಸಿ ಮಾಡಿ ಅವರು ತಂದು ಕೊಡುವಂಥ ಜವಾಬ್ದಾರಿನೂ ಇವ್ರದೇ ಇರ್ತದೆ. ಆದ ಕಾರಣ ಇವತ್ತು ಕಾಕಾರಿಗೇನವರು ಚಸ್ಮಾನು ಇಲ್ಲ, ಟ್ಯೂಬ್ ಇಲ್ಲ ತಂದಿದ್ರು. ನಾವು ಹೋಗಿ ಪ್ರಶ್ನೆ ಮಾಡಿದ್ವಿ, ಯಾಕ್ರಿ ಯಾಕಿಲ್ಲ, ನೀವು ಯಾಕೆ ಮತ್ತು ಬಡವ್ರು ಯಾಕೆ ಬರ್ಬೇಕಿಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಅಜ್ಜರಿಗೆ ನಾವು ಚಸ್ಮಾನು ಇಸಿದು ಕೊಟ್ಟಿವಿ. ಹಿರಿಯ ವೈದ್ಯಾಧಿಕಾರಿಯವ್ರ ಜೊತೆ ಮಾತಾಡಿ ಚಸ್ಮಾನು ಅವ್ರು ಇಲ್ಲ ತಂದಿದ್ರು, ಅದನ್ನು ಇಸಿದು ಕೊಟ್ಟಿವಿ. ಮತ್ತು ಅವರಿಗೆ ಔಷಧಿ ಕೂಡ ಇದನ್ನು ಏನು ಮೆಡಿಷನ್ ಬರ್ದಾರ, ಸಿಫ್ಲಾಕ್ಸಿನ್ ಅಂತ ಏನು ಕಣ್ಣಿಗೆ ಹಾಕೋ ಒಂದು ಔಷಧ ಬರೆದಿದ್ರು, ಇದನ್ನು ಹೊರಗೆ ತಗೋಂತ ಏನು ಅವರು ಬರೆದು ಕೊಟ್ಟಿದ್ರು. ನಾವು ಅವ್ರ ಜೊತೆ ಮಾತಾಡಿದಾಗ ಅವರು ಮತ್ತು ಇಲ್ಲರಿ ಅಂತಂದು ಮತ್ತು ಕೆಲವೊಂದಷ್ಟು ವಿಡಿಯೋಗಳು ನಾನು ಹಾಕ್ತೀನಿ ತಮಗೆ, ದಯವಿಟ್ಟು ಅವರೆಲ್ಲ ಮಾಡಿ ಕೊಟ್ಟರು. ಹೊಳ್ಳೆ ಇಸದವ್ರಿಗೆ ಕಾಕಾರಿಗೆ ಕೊಟ್ಟಿರ್ತೀವಿ. ಯಾಕಂದ್ರೆ ಅವ್ರು ದಂದೂರಿಗಿಂದ ನೋಡ್ರಿ ಬೆಳಗ್ಗೆ ಬಂದಿರ್ತಾರೆ, ಸುಮ್ಮನೆ ಗಾಡಿ ಖರ್ಚು ಹಾಕಬೇಕು, ಮತ್ತು ಇಲ್ಲಿ ಚೀಟಿ ಮಾಡಬೇಕು. ಅವ್ರು ರೈತರು ಕೆಲಸ ಬಿಟ್ಟು ಇಲ್ಲಿ ಬಂದಿರ್ತಾರೆ. ಅದಕ್ಕೆ ಅವ್ರಿಗೆ ನಾವು ಮಾಡಿಕೊಟ್ಟಿವಿ. ದಯವಿಟ್ಟು ಈ ಮೂಲಕ ಸಾರ್ವಜನಿಕರಿಗೆ ನಾನು ಏನು ವಿನಂತಿ ಮಾಡ್ತೀನಿ ಅಂತಂದ್ರೆ ಎಲ್ಲ ಮಾಹಿತಿಗಳನ್ನೂ ತಾವು ಗಮನಿಸ್ರಿ. ಯಾವುದೇ ರೀತಿ ಹೊರಗೆ ಔಷಧಿ ಗುಳಿಗೆಗಳು ಅವ್ರು ಬರೆದು ಕೊಟ್ಟರು ತಾವು ಪ್ರಶ್ನೆ ಮಾಡಿರಿ, ಯಾಕೆ ಹೊರಗೆ ತೊಗೋಬೇಕು ಸರ್, ಯಾಕೆ ಸರ್ಕಾರದಿಂದ ಅನುದಾನ ಬಂದಿರ್ತದೆ, ಆ ರೀತಿ ಏನಾದರೂ ಆದರೂ ತಾವು ಪ್ರಶ್ನೆ ಮಾಡಿರಿ, ಅವ್ರಿಗೆ ಕೇಳ್ರಿ. ಅವರೇ ಹೊರಗೆ ತೊಗೊಳಕ್ಕೂ ನಿಮ್ಗೆ ದುಡ್ಡಿನ ವ್ಯವಸ್ಥೆ ಮಾಡಿ ಅವ್ರು ಕೊಡಿಸ್ಕೊಡೋ ಜವಾಬ್ದಾರಿ ಅವ್ರದ್ದು ಇರ್ತದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡೀನಿ. ಸಾರ್ವಜನಿಕರು ಎಲ್ಲರೂ ತಾವು ಪ್ರಶ್ನೆ ಮಾಡಿರಿ. ಏನೇ ಒಂದು ಸವಲತ್ತಿದ್ರು ಸರ್ಕಾರದಿಂದ ಬಂದಂಥ ಮೂಲಭೂತ ಸೌಕರ್ಯಗಳು, ನಮ್ಮ ಹಕ್ಕುಗಳು ನಾವು ಪ್ರಶ್ನೆ ಮಾಡಿ ಕೇಳ್ರಿ ಅಂಥೇಳಿ ಈ ಮೂಲಕ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಶಿವಕೋಳಿ, ನಮ್ಮ ವಾರ್ಡ್ 12 ನಂಬರ್ ವಾರ್ಡ್. ಧನ್ಯವಾದ. ಎಲ್ಲಿ ಹೋಗ್ಬೇಕು ಸರ್ ಈಗ? ಎಲ್ಲಿ ಸರ್? ಚವಾಣ್ ಸರ್ ಅಲ್ರಿ? ರಾಠೋಡ್ ಸರ್. ರಾಠೋಡ್ ಸರ್ ಎಲ್ಲಿ ಹೋಗ್ಬೇಕ್ರಿ? ಈಗ ಮೆಡಿಸಿನ್ ಕೊಡ್ತಾರಲ್ರಿ ಇಲ್ಲಿ? ಈಗ ಐತಿ ಇಲ್ಲ ನಿಮ್ಗೆ ಹೇಳಕ್ಕೆ ಸ್ಟಾಕ್ ಇರ್ಲಿಲ್ಲ ಅಂತಂದ್ರೆ ನೀವು ಹೊರಗಿಂದ ಕೊಡಿಸ್ಕೊಡ್ಬೇಕು, ಜವಾಬ್ದಾರಿ ಯಾರು ಸರ್? ಈಗ ನಿಮ್ಗೆ ಏನು ಮಾತಾಡಕತ್ತದ ನೀವು ಏನು ಜವಾಬ್ದಾರಿ ಯಾರು ಅಲ್ಲಿ ಈಗ ಅವ್ರಿಗೆ ಭೇಟಿ ಮಾಡ್ಸತ್ರ ಅದ್ರದ್ದು ಇವ್ರು ಈಗ ಭೇಟಿ ಮಾಡ್ಸ ಸ್ಟಾಕ್ ಐತೆ ಇಲ್ಲ ಅದನ್ನ ಕೇಳಿದೆ. ಎಲ್ಲ ಸ್ಟಾಕ್ ಇತ್ತಂದ್ರೆ ತಾವು ಕೊಡ್ಬೋದು, ಸ್ಟಾಕ್ ಇಲ್ಲದೆ ಹೋಗಿದ್ರೆ ಅದಕ್ಕೆ ಅದನ್ನ ಅವ್ರಿಗೆ ಮಾಡಿ ಕೇಳಿಸ್ಕೊಂಡು ಬರ್ರಿ ಫಸ್ಟ್. ಯಾಕಂದ್ರೆ ಸರ್ ನಮ್ಮ ರಿಕ್ವೆಸ್ಟ್ ಏನ್ ಗೊತ್ತೇನ್ರಿ, ಇಲ್ಲಿ ಸರ್ ಈಗ ತಾವ್ ಹೆಂಗ್ ಹೇಳತ್ತಿರಲ್ಲ, ಈ ಬಂದಂತ ಹೊರ ರೋಗಿಗಳಿಗೆ ಇಲ್ಲಿದ್ ಏನು ಗೊತ್ತಿರಲ್ಲ, ಹೊರಗ್ ತಗೋತ ಯಾಕೆ ಹೇಳ್ಕೊಡ್ತಾರ್ರಿ? ಸ್ಟಾಕ್ ಮುಗ್ದಿತ್ತಂತಂದ್ರ
ಅಲ್ಲ ಸರ್, ಅದು ಸ್ಟಾಕ್ ಇಲ್ಲಿ ಬಂದು ನೀವು ಕೇಳಿದ್ರೆ ಈಗ ಸರ್ಕಾರದಿಂದ ಈಗ ಜನರಿಗೆ ಇಲ್ಲಿ ಔಷಧಿ ಇರ್ಲಿಲ್ಲ ಅಂದ್ರೆ ಹೊರಗೆ ಕೊಡಿಸ್ಕೊಡೋ ಜವಾಬ್ದಾರಿ ಯಾರ್ದ್ರಿ? ಕೊಡಿಸ್ಕೊಡೋದಾಯ್ತು. ಯಾರ ಜವಾಬ್ದಾರಿ ಸರ್ ಅದು? ಕೊಡಿಸ್ಕೊಡೋದು ಇಲ್ಲಿವರೆದೇ ಜವಾಬ್ದಾರಿ. ಹೌದೇನಿಲ್ರಿ? ಈಗ ಎಷ್ಟೋ ಜನಕ್ಕೆ ಈಗ ಉದಾಹರಣೆ ಇವನೇ ಲಾಸ್ಟ್ ಟೈಮ್ ಇವನಿಗೆ ಮೆಡಿಸಿನ್ ಕೊಡ್ಲಾರ್ದೆ ಕಳ್ಸಿದ್ರಿ, ಇಲ್ಲಿ ಮೇಲೆ ತಂದು ಇಲ್ಲ ಸ್ಟಾಕ್ ಚೆಕ್ ಮಾಡಿಸಿ ಕೊಡ್ಬೋದಿತ್ರಿ. ಮುಗಿದಿತ್ತಂದ್ರೆ ಕೆಳಗೆ ಕನ್ಫರ್ಮೇಶನ್ ಮಾಡ್ಕೊಂತಾರೆ, ಮಾಡ್ಕೊಂಡ್ರೆ ನಿಮ್ಗೆ ಇದು ಮಾಡ್ತಾರ ಅಷ್ಟೇ. ಈಗ ನಾನು ಇಲ್ಲಿ ಚೆಕ್ ಮಾಡಿಸ್ತೀನಿ ಸರ್ ಈ ಕಡೆ. ಇದನ್ನ ವ್ಯವಸ್ಥೆ ಮಾಡ್ಕೊಡಿ ಇವ್ರಿಗೆ, ವರ್ಷ ಕಡೆ ಹೋಗಿ ವ್ಯವಸ್ಥೆ ಮಾಡಿ. ಬರ್ರಿ ಸರ್ ಬರ್ರಿ. ಸರ್ಕಾರದಿಂದ ಎಲ್ಲಾ ತರ ಇಲ್ಲೆಲ್ಲ ಅನುಕೂಲ ಇರ್ತದ್ರಿ, ನೀವು ಬಂದು ಕೇಳ್ಬೇಕ್ರಿ.